ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪಪ್ಪೆ ಮಾತಾಡತ್ತೇನೆ. ಸೊ ಏನಿಲ್ಲ, ಇವತ್ತು ಹೋಳಿ ಹಬ್ಬ ಐತೆ ನಮ್ಮ ಊರಾಗ. ಅದ್ರ ಸಲುವಾಗಿ ನಾವು ಪಾರ್ಟಿ ಮಾಡತ್ತೀವಿ. ಈಕಿ ನಮ್ಮ ರೂಪಕ್ಕೆ ಯಾವಾಗ ನೋಡ್ತೀವಿ ಬಾಡ್ಸಿರ್ತಾಳೆ. ಈಕಿ ನಮ್ಮ ಪೊಮ್ಮ ಅತ್ತಿ. ಸೊ ಯಾವಾಗಲೂ ಬಿಟ್ಟು ಶೋಕಿ ಕೊಡ್ತಿರ್ತಾಳೆ. ಸೊ ನಮ್ಮ ದೋಸ್ತದನ್ನ ಹನುಮಂತ ಅಂತ ಹೇಳಿ. ಏನಿಲ್ಲ, ನಾವು ಒಂದು 3-4 ಜನ ಕೂಡಿ ಪಾರ್ಟಿ ಮಾಡತ್ತು. ಸೊ ಪಾರ್ಟಿ ಹೆಂಗೆ ಮಾಡತ್ತುಪ್ಪ ಅಂತಂದ್ರೆ, ಎಲ್ಲರೂ ರೊಕ್ಕ ಹಾಕಿ 1 kg ಚಿಕನ್ ತಂದೀವು. ಸೊ ಚಿಕನ್ನ ಕುದಿಯಾಕತೈತಿ. ಸೊ ತೋರಿಸ್ತೀವಿ ನೋಡ್ಲಿ. ಮಸ್ತ್ ಪೈಕಿ ಕುದಿಯಾಕತೈತಿ. ನನಗರ ಹಸು ಆಗಿಬಿಟ್ಟೈತಿ. ಹಂಗೆ ಹಾಕಿ ತಿರುಗಾಡ್ಸಾಕತ್ಬಿಟ್ಟು ನಾನು ಗರ 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 ತಿರುಗಾಡ್ಸಾಕತ್ತನು. ಸೊ ನಾ ನೋಡಾಕ ಹತ್ತಿರಲ್ಲ, ತಿನ್ಬೇಕು ಭಾಳ ಕೆಟ್ಟ ತಿನ್ಬೇಕು ಅನ್ಸಾಕತ್ ಬಿಡೈತಿ. ಆದ್ರೆ ಏನು ಮಾಡೋದು, ಕುದಿಯೋನ ಹೊಲ್ತದ. ಸೊ ಅದ್ರ ಸಲುವಾಗಿ ಪದ್ಧತಿ ಕಲ್ಯಾಡ್ಸಕತ್ಬಿಟ್ಟು ನಾನು ಕಲ್ಯಾಡ್ಸಿ ಸುಸ್ತಾತು. ಏನಿಲ್ಲ, ಪದ್ಧತಿ ಮೂಚಿ ಕಾಟ ಹೆಂಗಾಗೈತಿ ನೋಡ್ರಿ. ಬಸ್ಸರಿ ಕುದೈತ್ರಿ, ಎಣ್ಣೆಗೆ ಕುದಿಸಿವಿ, ಮತ್ತೆ ನೀರು ಹಾಕಿಲ್ಲ, ಮುಚ್ಚಿಬಿಡೋಣ ಈಗ. ಫೈನಲಿ ಯಾವ ಥರ ಬಂದೈತಿ ಈ ಥರ ಬಂದೈತಿ. ಸೊ ಒಂದು ಸೈಡ್ ಇದನ್ನ ತೆಗೆದಿಟ್ಟೀನಿ. ಇದು ಸಾಂಬಾರು ಮಾಡತ್ತು. ಸಾಂಬಾರು ಒಂದಾಯ್ತು. ಸೊ ಇದೊಂದು ಐತೆ. ಕ್ಲಿಯರ್ ಆಗಿ ನಾನಂತರೂ ಊಟಕ್ಕೆ ಬಡ್ಸಾತ್ತೇನು. ಸೊ ನೋಡ 4 ಜನ ಇದೀವಿ, 4 ತಾಟ್ ಮಾಡೀವಿ. ಬಡ್ಡ 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 ಬಡ್ಸಾಕತ್ಬಿಟ್ಟೆ ನನಗೆ. ಯಾಕಂದ್ರೆ ಹಸು ಒಂದು ಭಾಳ ಆಗಿಬಿಟ್ಟೈತಿ. ಅದ್ರಾಗ ಒಂದು ಸಣ್ಣ ಹುಡುಗ ಬಂದ್ಬಿಟ್ಟಾನ, ಹನುಮಂತ. ಸೊ ಅವು ಭಾಳ ಕೆಟ್ಟ ಹಸು ಆಗಿಬಿಟ್ಟೈತಿ. ಅವಾಗರ ಪದ್ಧತಿ ಊಟಕ್ಕೆ ಕೊಟ್ಟೆ, ಕಡಿಮೆ ಆಗೈತಿ ಅಕ್ಕ, ಇನ್ನೊಂದು ಸ್ವಲ್ಪ ಹಾಕಂದ ಹಾಕ್ಬಿಟ್ಟೆ. ಏನಿಲ್ಲ ನೋಡ್ರಪ್ಪ, ಎಷ್ಟು ಮಸ್ತ್ ಆಗೈತಿ. ಇಷ್ಟ ಆದ್ರೆ ಒಂದು ಕಾಮೆಂಟ್ ಹಾಕ್ರಿ. ಸೊ ನೀವು ಊಟಕ್ಕೆ ಬರ್ರಿ, ನಾವೇನು ಬಿಟ್ಟು ತಿನ್ನಂಗಿಲ್ಲ. ಡಬ್ಬನ್ನ ಖಾಲಿ ಮಾಡಿಬಿಟ್ಟು ನೋಡ್ರಿಪ್ಪ, ಹಂಗೆ ತಿನ್ನಕ್ಕೆ ಬರ್ತೀರಿ ನಾ. ಸೊ ಫೈನಲಿ 4 ಜನ ಕೂಡಿ ಊಟ ಕ್ಲಿಯರ್ ಮಾಡಿದ್ವಿ. ಫೈನಲಿ ಈ ಥರ ಬಂದೈತಿ ಮಾತ್ರ ಊಟ. ಫೀಸ್ ಹೆಂಗಾಗೈತಿ ನಿಮ್ಮ ಇದ್ರಿಗೆ ತಿಂದು ತೋರಿಸ್ತಾನೆ ನೋಡ್ರಿ. ಇದ್ರು ಬರೀ ಎಲ್ಲ ಸಿಗತ್ತವಲ್ಲ ಮರೆ. ಸಿಗ್ತವ್ರಿ ಮತ್ತೊಂದು ಪೀಸ್ ತಿಂತೇನೆ ನೋಡ್ರಿ. ಈಗ ಏನು ಮಸ್ತ್ ಆಗೈತ್ರಿಪ್ಪ, ಉತ್ತರ ಕರ್ನಾಟಕ ಊಟ ಅಂದ್ರೆ ಇದೆ ನೋಡ್ರಿ. ಸೊ ನಾನು ಮಾಡೀನಿ, ಹೆಂಗಾಗೈತಿ ಅಂತೇಳಿ ಹೇಳ್ರಿ. ಹೇಳೋಣಕ್ಕಿನ ನಾನು ತಿಂದು ನೋಡೀನಿ, ಆದ್ರೆ ಮಸ್ತ್ ಆಗೈತಿ. ನಾನು A few moments later. ಅಂತೂ ಇಂತೂ ಊಟ ಮುಗಿಸಿ ಹೊರಗಡೆ ಬರಾಗದ್ದೆ. ಬರೋಣ ಅಂತಲೇ ಹಳೆ ಕಾಲದ ಮುದ್ಕ್ಯಾರ ಅಂದ್ರು ಡ್ಯಾನ್ಸ್ ಮಾಡಂಗ್ ಬರೋ ಊಪ ಅಂತೇಳಿ ಡ್ಯಾನ್ಸ್ ಸೆರಗಿಗೆ ಹಾಕಳ್ರಿ ಗುಂಡು ಬಿಂಬು. ಓಕೆ ಅಪ್ಪ ದೋಸ್ತರ, ಇವತ್ತಿಗೆ ಎಂಡ್ ಮಾಡೋಣ ಇಲ್ಲಿಗೆ ಹೋಳಿ ಹಬ್ಬದ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.